ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು ಮೊದಲೇ ಒಂದು ವಿಡಿಯೋನ ಮಾಡಿದ್ದೆ. ಏನಪ್ಪ ಅಂದರೆ, ಬ್ಯಾಂಕ್ಗಳಿಗೆ ಈಗಾಗಲೇ 5 ದಿನ ರಜೆಯನ್ನು ಘೋಷಿಸಲಾಗಿದೆ ಏಪ್ರಿಲ್ 1ರಿಂದ. ಓಕೆನಾ. ಸೊ ಇದು ಜಾರಿಗೆ ಬರಲಿದೆ. ಹಾಗೆ ಇನ್ನುಳಿದ 2 ದಿನಗಳು ಅವರಿಗೆ ರಜಾ ಸಿಗಲಿವೆ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ RBI ಹೊಸ ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡಿದೆ. ಸೊ ಅದೇನಪ್ಪ ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಓಕೆನಾ. ಸೊ ಎಲ್ಲ ಬ್ಯಾಂಕ್ಗಳಿಗೆ RBI ಹೊಸ ಮಾರ್ಗಸೂಚಿಯನ್ನು ನೀಡಿದೆ. ಏಪ್ರಿಲ್ನಿಂದ ಹೊಸ ನಿಯಮ ಜಾರಿ. ಇದನ್ನು ನೀವು ತಿಳಿದುಕೊಳ್ಳಿ, ತಪ್ಪದೇ ಗ್ರಾಹಕರೇ ಈ ಒಂದು ವಿಷಯವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾನೇ ಇದ್ದೀರಾ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಏಪ್ರಿಲ್ 2025 ಇಂದ ಬ್ಯಾಂಕ್ಗಳ ಹೊಸ ಕಾರ್ಯನಿರ್ವಹಣಾ ನಿಯಮ ಗ್ರಾಹಕರಿಗೆ ಮತ್ತು ನೌಕರರಿಗೆ ಏನಾಗಿದೆ ಅಂತ ಹೇಳೋಣ. ಸೊ ಏಪ್ರಿಲ್ 2025 ಅಂದರೆ ಏಪ್ರಿಲ್ 2025ರಿಂದ ಭಾರತೀಯ ಬ್ಯಾಂಕ್ಗಳ ಕಾರ್ಯನಿರ್ವಹಣಾ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಜಾರಿಯಾಗಲಿದೆ. ಈ ಬದಲಾವಣೆಯು ಬ್ಯಾಂಕ್ ನೌಕರರ ಕಾರ್ಮಿಕ ಹಿತಾಸಕ್ತಿಗಳನ್ನು ಪೂರೈಸಲು ಮತ್ತು ಗ್ರಾಹಕರ ಅನುಭವವನ್ನು ಸುಧಾರಿಸಲು ನಿಗದಿಪಡಿಸಲಾಗಿದೆ. ಸೊ ಬ್ಯಾಂಕ್ ಸೇವೆಗಳಿಗೆ ಸಾಮಾನ್ಯ ಜನರು ಹೇಗೆ ಹೊಂದಿಕೊಳ್ಳಬೇಕು ಎಂಬುದು ಮುಖ್ಯ ಪ್ರಶ್ನೆಯಾಗಿರುವುದರಿಂದ ಈ ಒಂದು ವಿಡಿಯೋದಲ್ಲಿ ಹೊಸ ನಿಯಮಗಳ ಕುರಿತು ಸಂಪೂರ್ಣ ವಿವರಣೆಯನ್ನು ನಾನು ನೀಡ್ತೇನೆ. ಸೊ ಹೊಸ ನಿಯಮಗಳ ಪ್ರಮುಖ ಅಂಶಗಳು ಏನಲ್ಲ ಅಂತ ನೋಡ್ಕೊಳ್ಳೋಣ. ಸೊ ವಾರಕ್ಕೆ 5 ದಿನ ಬ್ಯಾಂಕ್ ಸೇವೆ, ನಾನು ಮೊದಲೇ ಹೇಳಿದ್ದೆ. ಸೊ ವಾರಕ್ಕೆ 5 ದಿನಗಳು ಬ್ಯಾಂಕ್ ಸೇವೆ ಮಾಡುತ್ತೆ. ಸೊ ಈಗಾಗಲೇ ಶನಿವಾರದ 2 ವಾರ ರಜೆ ನೀಡಲಾಗ್ತಿದ್ರೆ ಏಪ್ರಿಲ್ 2025ರಿಂದ ಎಲ್ಲ ಶನಿವಾರಗಳು ರಜಾ ದಿನ ಆಗಲಿವೆ. ಓಕೆನಾ. ಸೊ ಕಚೇರಿ ಶಿಫ್ಟ್ ಬದಲಾವಣೆ ಸಾಧ್ಯತೆ ಇರುತ್ತದೆ. ಸೊ ಎರಡನೇ ಒಂದು ಅಂಶವೇನೆಂದರೆ ಕಚೇರಿ ಶಿಫ್ಟ್ ಬದಲಾವಣೆ ಸಾಧ್ಯತೆ ಇದೆ. ಸೊ ಗ್ರಾಹಕರ ಅನುಕೂಲಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ 2 ಶಿಫ್ಟ್ಗಳಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಣೆ ಸಾಧ್ಯತೆ ಚರ್ಚೆಯಲ್ಲಿದೆ. ಸೊ ಗ್ರಾಹಕರಿಗೆ ಇಂಪ್ಯಾಕ್ಟ್. ಇನ್ನು ಮೂರನೇ ಅಂಶವೇನೆಂದರೆ ಗ್ರಾಹಕರಿಗೆ ಇಂಪ್ಯಾಕ್ಟ್ ಆಗಲಿವೆ. ಖಂಡಿತವಾಗಿಯೂ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ನೀವು ತುಂಬ ಜನ ನಿಮ್ಮ ಒಂದು ಬ್ಯಾಂಕ್ನ ಒಂದು ಕೆಲಸಗಳೇನಿವೆ ಇವುಗಳನ್ನೆಲ್ಲ ನೀವು ಶನಿವಾರಕ್ಕೆ ಇಟ್ಕೋತೀರ. ಬಿಕಾಸ್ ನಿಮಗೂ ಕೂಡ ನೀವು ಒಂದು ಜಾಬ್ ಹೊಂದಿರೋರಾಗಿದ್ದರೆ, ಖಂಡಿತವಾಗಿ ನಾನು ಕೂಡ ಶನಿವಾರವೇ ತುಂಬ ದಿನಗಳು ಒಂದು ಬ್ಯಾಂಕ್ನ ಏನಾದರೂ ನನಗೆ ಕೆಲಸಗಳಿದ್ದರೆ ನಾನು ಹೋಗ್ತಾ ಇದ್ದರೆ, ಬ್ಯಾಂಕ್ನ ಒಂದು ಕೆಲಸಗಳಿದ್ದರೆ ನಾನು ಖಂಡಿತವಾಗ್ಲೂ ಅದನ್ನ ಶನಿವಾರಕ್ಕೆ ಇಡ್ತಾ ಇದ್ದೆ. ಓಕೆನಾ. ಸೊ ಇದರಿಂದ ನನಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಬಿಕಾಸ್ ನನಗೆ ಪೇಷನ್ಸ್ ಬರುವಾಗ ನನಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಏನು ಮಾಡೋದು ಅಂತ ಹೇಳಿ ನಾನು ಕೂಡ ಶನಿವಾರಕ್ಕೆ ದೂಡ್ತಾ ಇದ್ದೆ ಈ ಒಂದು ವಿಷಯಗಳನ್ನ. ಶನಿವಾರಕ್ಕೆ ಕಂಪ್ಲೀಟಾಗಿ ಲೀವನ್ನು ತೊಗೊಂಡು ಹೋಗಿ ನನ್ನ ಒಂದು ಬ್ಯಾಂಕ್ನ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾ ಇದೆ. ಇದೀಗ ಬ್ಯಾಂಕ್ ಶನಿವಾರವೂ ಕೂಡ ಲೀವ್ ಅಂತ ಹೇಳಿ ನನಗೂ ಕೂಡ ಸ್ವಲ್ಪ ಮನಸ್ಸಲ್ಲಿ ನನಗೂ ಸ್ವಲ್ಪ ಕೊಂಚ ಗೊಂದಲವಾಗಿದೆ. ಹಾಗಾದರೆ ಗ್ರಾಹಕರಿಗೆ ಇನ್ನೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಕೂಡ ಹೇಳ್ತೇನೆ. ಸೊ ನನ್ನಂಥವರಾದರೆ ನನ್ನಂಥವರಿಗೆ ಒಂದು ಸ್ವಲ್ಪ ಲೀವ್ ಆದರೂ ತಗೊಂಡು ಅಥವಾ 1 ಹಾರ್ ಲೀವ್ ಆದರೂ ಮಾಡ್ಕೊಂಡು ನನಗೆ ಹೋಗಿ ಆ ಒಂದು ಕೆಲಸಗಳನ್ನ ಮುಗಿಸ್ಕೊಂಡು ಬರ್ಬೋದು. ಆದರೆ ಪಾಪ ಈ ಒಂದು ಕೂಲಿ ಕಾರ್ಮಿಕರು ಏನಿದ್ದಾರೆ, ಬಡವರು ಏನಿದ್ದಾರೆ, ಅವರಿಗೆ ಬೆಳಿಗ್ಗೆಯಿಂದ ಫ್ರಮ್ 9 to ಅಥವಾ ಫ್ರಮ್ 7 to ಅವ್ರು ಕೆಲಸ ಮಾಡ್ಬೋದು. ಸೊ ಫ್ರಮ್ 7 to ಈವ್ನಿಂಗ್ 6 ತನಕ ಕೆಲಸ ಮಾಡೋರು ಇದ್ದಾರೆ. ಹಾಗಿದ್ದಲ್ಲಿ ಅವರಿಗೆ ಈ ಒಂದು ಬ್ಯಾಂಕ್ಗಳಿಗೆ ಹೋಗುವ ಸಮಯವೇ ಸಿಕ್ಕುವುದಿಲ್ಲ ಅಲ್ವಾ. ಸೊ ಗ್ರಾಹಕರಿಗೆ ಇಂಪ್ಯಾಕ್ಟ್ ಆಗುವುದಂತೂ ನಿಜ. ಸೊ ಶನಿವಾರ ಬ್ಯಾಂಕ್ ಬಂದ್ ಇರುವುದರಿಂದ ಬ್ಯಾಂಕ್ಗೆ ಹೋಗುವ ದಿನಗಳ ಪ್ರಮಾಣ ಕಡಿಮೆ ಆಗಲಿದೆ ಮತ್ತು ಗ್ರಾಹಕರು ತಮ್ಮ ವ್ಯವಹಾರವನ್ನು ಸೋಮವಾರದಿಂದ ಶುಕ್ರವಾರದೊಳಗೆ ಪೂರ್ಣಗೊಳಿಸಬೇಕಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್, ಆನ್ಲೈನ್ ಬ್ಯಾಂಕಿಂಗ್ ಪ್ರೋತ್ಸಾಹ. ಸೊ ಬ್ಯಾಂಕ್ಗಳು ತಮ್ಮ ಡಿಜಿಟಲ್ ಸೇವೆಗಳನ್ನು ವಿಸ್ತರಿಸಲು ಒತ್ತಡದಲ್ಲಿದ್ದು ಗ್ರಾಹಕರು ಹೆಚ್ಚಿನ ಆನ್ಲೈನ್ ಲೇನ್ದೇನಗಳನ್ನು ಮಾಡಬೇಕಾಗುತ್ತೆ. ಸೊ ಗ್ರಾಹಕರು ಏನು ಮಾಡಬೇಕಾಗುತ್ತೆ ಅಂದರೆ ಹೆಚ್ಚಿನ ಆನ್ಲೈನ್ನಲ್ಲಿ ಆ ಒಂದು ಕೆಲಸಗಳೇನಿವೆ ಅದನ್ನ ಮುಗಿಸ್ಕೋಬೇಕಾಗುತ್ತೆ. ಸೊ ನೌಕರರ ಕಾರ್ಮಿಕ ಸಮತೋಲನ ಆಗುತ್ತೆ. ಸೊ ನಿಜವಾಗ್ಲೂ ಹಾಗೇ ಆಗುತ್ತೆ. ಸೊ ಶನಿವಾರ ರಜೆ ನೀಡುವ ಮೂಲಕ ಬ್ಯಾಂಕ್ ನೌಕರರಿಗೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆದ ಅವಕಾಶ ದೊರಕಲಿದೆ. ನಿಜವಾಗ್ಲೂ ಅವ್ರಿಗೂ ಕೂಡ ನಾನು ನೋಡ್ತಾನೇ ಇದ್ದೇನೆ, ತುಂಬ ಸಲ ಹೋದಾಗ ನಮ್ಮ ಒಂದು ಸೇವೆಯನ್ನು ಅವರು 3 o'clock ಮೇಲೆ ತಗೊಳ್ಳೋದಿಲ್ಲ ಅಲ್ವಾ. ಸೊ ನಮಗೆ ಗ್ರಾಹಕರಿಗೆ ಸೇವೆಯನ್ನು 3 o'clock ಮೇಲೆ ಅವ್ರಿಗೆ ಕೊಡೋದಿಲ್ಲ. ನಮ್ಮ ಏನೇ ಒಂದು ಡೆಪಾಸಿಟ್ ಆಗಲಿ, ನಮ್ಮ ಏನೇ ಒಂದು ಚೆಕ್ ವಿಡ್ರಾವಲ್ ಏನಾದರೂ ಇದ್ದರೆ ಒಂದು 3 o'clock ಮೇಲೆ ಅವ್ರು ನಮ್ಮ ಒಂದು ಸೇವೆಯನ್ನು ಮಾಡೋದಿಲ್ಲ. ಆದರೂ ಅವ್ರ ಪಾಪ ನಾನು ಎಲ್ಲಾದರೂ ಈವ್ನಿಂಗ್ ಆದರೂ ಒಂದು ಸಲ ಹೊರಗೆ ಹೋಗಿ ವಾಕಿಂಗ್ ಏನಾದರೂ ಹೋದರೆ ನಾನು ನೋಡ್ತಾ ಇರ್ತೇನೆ, ಬ್ಯಾಂಕೆಲ್ಲ ಓಪನ್ ಆಗಿ ಇರುತ್ತೆ. ಟಿಲ್ 10 ತನಕ ಇದು ಓಪನ್ ಇರೋದು ನಾನು ನೋಡಿದ್ದೇನೆ. ಸೊ ತುಂಬ ಬ್ಯಾಂಕ್ಗಳನ್ನ ನಾನು ಹೀಗೆ ನೋಡುವಾಗ ನನಗೂ ಕೂಡ ಬೇಜಾರಾಗುತ್ತೆ. ಪಾಪ ಇದು ಕೂಲಿ ಕಾರ್ಮಿಕರಿಗಿಂತ ತುಂಬ ಕಷ್ಟವಾಗಿದೆ ಅಲ್ಲ ಇವರ ಒಂದು ಅವಸ್ಥೆ ಅಂತ ಕೂಡ ನಾನು ಥಿಂಕ್ ಮಾಡಿದ್ದೇನೆ. ಫ್ರಮ್ 10th ಹೇಳ್ತಾರೆ, ಆದರೂ ಕೂಡ ಪಾಪ 9 ಇಂದನೇ ಅವರಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ಫ್ರಮ್ 9 to 10 ತನಕ
ಈವ್ನಿಂಗ್ 10 ತನಕ ನಾನು ನೋಡಿದ್ದೇನೆ ತುಂಬ ಜನರನ್ನು. ಅದರಲ್ಲೂ ಗರ್ಲ್ಸ್ನ ನಾನು ಅಷ್ಟು ನೋಡಲಿಲ್ಲ, ಬಟ್ ಬಾಯ್ಸ್ ತುಂಬ ಜನ ಇದ್ದಾರೆ, ನಾನು ನೋಡಿದೆ. ಸೊ ಬಿಕಾಸ್ ಬಾಯ್ಸ್ ಇರೋವಾಗಲೂ ಅವ್ರಿಗೂ ಕೂಡ ಕುಟುಂಬದ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳಿಬೇಕು ಅಂತ ಕೂಡ ಅವ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಸೊ ಆದರೆ ಅವರಿಗೆ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ ಪಾಪ. ಸೊ ಅವರಿಗೆ ಆ ಒಂದು ಕುಟುಂಬದ ಜೊತೆ ಹೋಗಲಿ, ಒಂದು ಅಂಗಡಿಯಿಂದ ಒಂದು ಶಾಪಿಂಗ್ ಮಾಲಿಂದ ಶಾಪಿಂಗ್ ಕರ್ಕೊಂಡು ಹೋಗೋದಾಗಲಿ, ಅಥವಾ ಇನ್ನು ಏನಾದರೂ ತೊಗೊಂಬಂದು ಮಕ್ಕಳಿಗೆ ಕೊಡೋದಾಗಲಿ, ಇದನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಅವರು ಸ್ಟ್ರೆಸ್ಸಲ್ಲಿ ಜೀವನವನ್ನು ನಡೆಸ್ತಾ ಇರೋದು ನಾನು ನೋಡಿದೆ. ಸೊ ಅವ್ರಿಗೆ ಈ ಒಂದು ಸ್ಟ್ರೆಸ್ ಕೂಡ, ಅವರ ಒಂದು ಗೌರ್ಮೆಂಟ್ ಜಾಬ್ ಆದರೂ ಪರವಾಗಿಲ್ಲ, ಅವರಿಗೆ ಒಂದು ಸ್ಟ್ರೆಸ್ಸಿಂದ ಅವರಿಗೆ ಆ ಒಂದು ಜಾಬ್ ಮೇಲಿರುವ ಇಷ್ಟ ಕಮ್ಮಿ ಆಗ್ತಾ ಬರ್ತಾಯಿದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಸ್ಟ್ರೆಸ್ನ ತುಂಬ ಅನುಭವಿಸ್ತಿದ್ದಾರೆ ಅಂತ ಕೂಡ ನಾನು ಅಂದ್ಕೊಂಡೆ. ಸೊ ಇವರಿಗೆ ಯಾವಾಗಪ್ಪ ಒಂದು ಲೀವ್ ಅಂತ ತಗೊಳ್ಳೋದು, ಅವರಿಗೆ ಸ್ವಯಂ ಪ್ರೇರಿತರಾಗಿ ಲೀವ್ ತಗೊಳ್ಳೋಗೂ ಇಲ್ಲ, ಒಂದು 2 ದಿನದ ಮೇಲೆ ಲೀವ್ ತಗೊಳ್ಳೋ ಹಾಗೂ ಇಲ್ಲ ಪಾಪ. ಸೊ ಏನಾದರೂ ದೊಡ್ಡ ವಿಷಯಗಳಿದ್ದರೆ ಅಥವಾ ಮ್ಯಾರೇಜ್ ಇದ್ದರೆ ಖಂಡಿತವಾಗ್ಲೂ 2 to 3 ದಿನ ಒಂದು ಲೀವ್ ಕೊಡ್ತಾರೆ ಏನೋ ಪಾಪ ಅಲ್ವಾ. ಸೊ ವೀಕ್ಷಕರೇ, ನಾನು ಈ ಒಂದು ವಿಷಯವನ್ನು ಇಟ್ಕೊಂಡು ಪಾಪ ಅವರಿಗೆ 2 ದಿವಸ ಲೀವ್ ಕೊಡಲಿ ಅಂದರೂ ನನಗೂ ಖುಷಿನೇ ಆಗ್ತಿದೆ. ಬಿಕಾಸ್ ನಮ್ಮ ಒಂದು ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನಮಗೆ 5 ಡೇಸ್ ಇದೆ ಅಲ್ವಾ. ಸೊ ಅವರ ಒಂದು ಖುಷಿಗೋಸ್ಕರ 2 ಡೇಸ್ ಇರಲಿ ಅಂತಲೂ ಕೂಡ ನಾನು ಹೇಳ್ತೇನೆ. ಸೊ ಏಕೆ ಈ ಬದಲಾವಣೆಯನ್ನು ಮಾಡ್ತಿದ್ರೆ ಅದನ್ನ ಬಗ್ಗೆ ಕೂಡ ಹೇಳ್ತೇನೆ. ಸೊ ಬ್ಯಾಂಕ್ ನೌಕರರ ಸಂಘಟನೆಗಳು ಮತ್ತು ಕಾರ್ಮಿಕ ಒಕ್ಕೂಟಗಳು ಹಲವು ವರ್ಷಗಳಿಂದ ಶನಿವಾರವೂ ರಜೆ ಬೇಕು ಎಂದು ಬೇಡಿಕೆ ಮುಂದಿಟ್ಟಿದ್ದವು. ಈಗ ಕೇಂದ್ರ ಸರ್ಕಾರ ಮತ್ತು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬೇಡಿಕೆಯನ್ನು ಅನುಮೋದಿಸಿದ್ದು, ಇದು ಭಾರತದಲ್ಲಿ ಬ್ಯಾಂಕ್ಗಳ ಕಾರ್ಯನಿರ್ವಹಣಾ ಮಾದರಿಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಗ್ರಾಹಕರಿಗೆ ಈ ಬದಲಾವಣೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಅನ್ವಯಿಸುವ ದಿನಗಳು, ಬ್ಯಾಂಕ್ನಲ್ಲಿ ವ್ಯವಹಾರ ನಡೆಸಲು ಗ್ರಾಹಕರು ಸೋಮವಾರದಿಂದ ಶುಕ್ರವಾರದೊಳಗೆ ತಮ್ಮ ಕೆಲಸಗಳನ್ನು ಮುಗಿಸಬೇಕಾಗುತ್ತೆ. ಶನಿವಾರ ಬ್ಯಾಂಕ್ ಬಂದ್ ಇರುವುದರಿಂದ ಈ ದಿನಗಳಲ್ಲಿ ಸೇವೆ ಪಡೆಯಲು ಸಾಧ್ಯವಿಲ್ಲ. ಇನ್ನು ಬ್ಯಾಂಕಿಂಗ್ ಸಮಯ ವಿಸ್ತರಣೆ ಸಾಧ್ಯತೆ. ಸೊ ಕೇಂದ್ರ ಸರ್ಕಾರ ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ ಕಾರ್ಯನಿರ್ವಹಿಸುವ ಹೊಸ ಶಿಫ್ಟ್ ವ್ಯವಸ್ಥೆಯನ್ನು ಪರಿಗಣಿಸುತ್ತೆ. ಇದು ಕೆಲಸದ ದಿನಗಳಲ್ಲಿ ಹೆಚ್ಚು ವ್ಯವಹಾರಗಳನ್ನು ನಿರ್ವಹಿಸಲು ಸಹಾಯ ಮಾಡಬಹುದು. ಇನ್ನು ಡಿಜಿಟಲ್ ಬ್ಯಾಂಕಿಂಗ್ ಮೇಲೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ. ಸೊ ಬ್ಯಾಂಕ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸುವ ಗ್ರಾಹಕರನ್ನು ಪ್ರೇರೇಪಿಸಲಾಗುತ್ತದೆ. ಸೊ UPI, ನೆಟ್ ಬ್ಯಾಂಕಿಂಗ್, ಮೊಬೈಲ್ ವ್ಯಾಲೆಟ್ಗಳು ಹೆಚ್ಚಾಗಿ ಬಳಕೆಯಾಗುವ ಸಾಧ್ಯತೆ ಇದೆ. ಇನ್ನು ಬ್ಯಾಂಕ್ ನೌಕರರಿಗೆ ಆಗುವ ಲಾಭಗಳೇನಪ್ಪ ಅಂದರೆ ಸಂತೃಪ್ತಿ ಮತ್ತು ಆರೋಗ್ಯದ ಸುಧಾರಣೆ ಆಗುತ್ತೆ. ಸೊ ವಾರಕ್ಕೆ 2 ದಿನ ರಜೆ ನೀಡುವುದು ನೌಕರರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಸೊ ಉಳಿತಾಯ ಉಂಟು ಮಾಡುವ ಬದಲಾವಣೆ. ಸೊ ಬ್ಯಾಂಕ್ಗಳು ಶನಿವಾರ ಕೆಲಸ ಮಾಡುವುದರಿಂದ ಹೆಚ್ಚುವರಿ ವೆಚ್ಚವಾಗುತ್ತಿತ್ತು, ಇದನ್ನು ಕಡಿಮೆ ಮಾಡಲು ಈ ಒಂದು ಹೊಸ ನಿಯಮವನ್ನು ನೆರವಾಗಬಹುದು. ಇನ್ನು ಏಕೀಕೃತ ಕಾರ್ಯವಿಧಾನ. ಸೊ ಬಹುತೇಕ ಕಾರ್ಪೊರೇಟ್ ಸಂಸ್ಥೆಗಳು 5 ದಿನ ಕೆಲಸದ ವ್ಯವಸ್ಥೆಯಲ್ಲಿರುವಂತೆ ಬ್ಯಾಂಕ್ಗಳಿಗೂ ಈ ಮಾದರಿಯನ್ನು ಅನುಸರಿಸಲು ಇದು ಸಹಾಯ ಮಾಡಲಿವೆ. ಸೊ ಗ್ರಾಹಕರಿಗೆ ಮುಖ್ಯ ಸಲಹೆಗಳು ಏನಪ್ಪ ಅಂದರೆ, ಆನ್ಲೈನ್ ಬ್ಯಾಂಕಿಂಗ್ ಬಳಸಿಕೊಳ್ಳಿ. ಶನಿವಾರ ಬ್ಯಾಂಕ್ ಬಂದಿರುವುದರಿಂದ ಗ್ರಾಹಕರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಹೆಚ್ಚಾಗಿ ಬಳಸುವಂತೆ ಪ್ರೇರೇಪಿಸಲಾಗುತ್ತದೆ. ಅಂದರೆ ATM ಬಳಸ್ಬೋದು ಅಲ್ವಾ. ಸೊ ಗೂಗಲ್ ಪೇ ಬಳಸ್ಬೋದು, ನೆಟ್ ಬ್ಯಾಂಕಿಂಗ್ ಬಳಸ್ಬೋದು, ನೆಟ್ ವ್ಯಾಲೆಟ್ ಬಳಸ್ಬೋದು ಅಲ್ವಾ. ಸೊ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಪಾವತಿಗಳಿಗೆ ಮುಂಚಿನ ಪ್ಲಾನಿಂಗ್ ಮಾಡಿ. ಅಥವಾ ಶನಿವಾರ ಬ್ಯಾಂಕ್ ಬಂದಾಗಿರುವುದರಿಂದ ಗ್ರಾಹಕರು ತಮ್ಮ ಹಣಕಾಸು ವ್ಯವಹಾರಗಳನ್ನು ಶುಕ್ರವಾರದೊಳಗೆ ಪೂರ್ಣಗೊಳಿಸಬೇಕು. ಸೊ ATM ಸೇವೆಗಳ ಅವಲಂಬನೆ ಹೆಚ್ಚಿಸಿಕೊಳ್ಳಿ. ನಗದು ಲೇನ್ದೇನ್ಗಳೇನಿದೆ ಅಗತ್ಯವಿದ್ದರೆ ಶನಿವಾರ ಅಥವಾ ಭಾನುವಾರ ATM ಬಳಸಲು ಯೋಜನೆ ಮಾಡಿಕೊಳ್ಳಿ ಅಂತ ಕೂಡ ಅವರು ಹೇಳಿದ್ದಾರೆ ವೀಕ್ಷಕರು. ಸೊ ಕಂಪ್ಲೀಟಾಗಿ ನಾನು ಹೇಳಿದ್ದೆ. ಸೊ ಈ ಒಂದು ವಿಷಯಗಳಿಂದ ಏನಾಗ್ತಿದೆ ಅಂದರೆ, ನಿಜವಾಗ್ಲೂ ನೀವು ಸ್ವಲ್ಪ ಆನ್ಲೈನ್ ಬಳಕೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಬಳಸ್ತೀರಾ, ಹಾಗೆ ನಿಮಗೆ UPI ಪೇಮೆಂಟ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಏನಿಲ್ಲ, ಅದರಲ್ಲಿ ತುಂಬ ಬಡವರಾದರೂ ಸರಿ ಶಿಕ್ಷಣ ಅರ್ಹತೆ ಬೇಕು ಅಂತಲೇ ಇಲ್ಲ ಈ ಒಂದು UPI ಪೇಮೆಂಟ್ ಅಥವಾ ಗೂಗಲ್ ಪೇ ಬಳಸಲಿಕ್ಕೆ ಅಲ್ವಾ. ಸೊ ಒಮ್ಮೆ ನಿಮಗೆ ತೋರಿಸ್ಕೊಟ್ರೆ ನಿಮಗೆ ಅದು ಅರ್ಥ ಆಗುತ್ತೆ, ಅಥವಾ 1-2 ಬಾರಿ ನೀವು ಮಾಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಅಲ್ವಾ. ಸೊ ಹೀಗೆ ಮಾಡಿ ನೀವೆಲ್ಲವನ್ನು ಕಲೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಏನು ಹೇಳ್ತಾ ಇದ್ದೇನೆ ಅಂದರೆ ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಬಿಕಾಸ್ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಅರ್ಥ ಆಗಿದೆ. ಯಾವಾಗ ನಿಮಗೆ ಬ್ಯಾಂಕ್ ಲೀವ್ ಇರುತ್ತೆ, ಯಾವಾಗ ನಿಮಗೆ ಈ ಒಂದು ಕೆಲಸಗಳನ್ನ ಮುಗಿಸ್ಕೋಬೋದು, ಹಾಗೆ ಲೀವ್ ಇರುವಾಗ ATM ಮುಖಾಂತರ ಅಥವಾ ಇನ್ನೂ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ನಿಮಗೆ ಈ ಒಂದು ಹಣಕಾಸಿನ ವ್ಯವಹಾರ ನಡೆಸ್ಬೋದು ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಪಾಪ ಆ ಒಂದು 2 ದಿವಸಗಳಲ್ಲಿ ಅವರು ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಖುಷಿಯ ವಿಚಾರ. ನಿಮಗೆ ಏನಿಸ್ತದೆ ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್, ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.